ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಇದನ್ನು ಅಬಂಡನ್ಸ್ ಅಂತ ಕರೀತಾರೆ, ಸಮೃದ್ಧಿ. ಪರಮಾತ್ಮನ ಒಂದು ಲೋಕ, ಅವನ ಸೃಷ್ಟಿಯಲ್ಲಿ ಸಮೃದ್ಧಿ ಆಗಿದೆ. ನಾವೇನು ನೋಡಬೇಕು, ಅದನ್ನು ನೋಡಬೇಕು. ನಾವೇನನ್ನು ನೋಡ್ತಾ ಇದ್ದೀವಿ? ನಮ್ಮ ಹತ್ರ ಏನಿದೆ ಅದನ್ನು ನೋಡಿ, ಏನಿದೆ ಅದರಲ್ಲಿ ಸಂತೃಪ್ತಿ ಇದ್ದರೆ ನಮಗೆ ಎಲ್ಲವೂ ನಮಗೆ ಕಾಣಿಸುತ್ತೆ, ಇರೋದೆಲ್ಲ ಕಾಣುತ್ತೆ. ನಾವು ನೋಡೋ ದೃಷ್ಟಿ ನಮಗೇನಿಲ್ಲ ಏನಿಲ್ಲ ಅದು ಬೇಕು, ಏನಿಲ್ಲ ಅದು ಬೇಕು ಅಂತ ಲ್ಯಾಕ್ ಅಂತ ಹೇಳ್ತಾರೆ. ಲೈಫ್ನಲ್ಲಿ ಅಬಂಡೆನ್ಸ್ ನೋಡೋದು ಕಲಿಬೇಕು, ಲ್ಯಾಕ್ ಇಟ್ಕೊಳ್ಬಾರ್ದು. ಇರೋದೂ ನಿಮಗೆ ಇರೋದು ಕಾಣಲ್ಲ. ಯಾರಿಗೆ ಆ ಕೊರತೆ ಇದೆ, ಲ್ಯಾಕ್ ಅಂದರೆ ಕೊರತೆ, ಯಾರಿಗೆ ಆ ಕೊರತೆ ಇದೆ, ನಂಗಿಲ್ಲ ನನಗೇನೂ ಇಲ್ಲ, ನಾನು ಕೈ ಹಾಕಿದ್ದೆಲ್ಲ ಹೋಯಿತು ಇಂಥ ಆ ಥರ ಇರುತ್ತೆ. ಆ ಮನೋಧರ್ಮದಲ್ಲಿ ಇದ್ದಿದ್ದು ಕಾಣಲ್ಲ. ಇಲ್ಲದೆ ಇರೋದು ಬೇಕು, ಅದರಿಂದ ಕೊರತೆ. ನನಗಿದಿಲ್ಲ, ಇರೋದು ಕಾಣ್ತಾ ಇಲ್ಲ. ನೋಡಿ, ಈ ಭೂಮಿ ಮೇಲೆ ಎಷ್ಟು ಸಂಪತ್ತಿದೆ ಅಂದರೆ ಎಲ್ಲರಿಗೂ ಹೊಟ್ಟೆ ತುಂಬಿಸುವಷ್ಟು, ತುಂಬಿ ಆರಾಮಾಗಿ ಖುಷಿ ಪಡೋಷ್ಟು ಆಹಾರ ಈ ಭೂಮಿ ಮೇಲಿರುತ್ತೆ. ಯಾತಕ್ಕೆ ಬಡತನ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಫುಡ್. ಯಾಕೆ? ಯೋಚನೆ ಮಾಡಿ. ಎಷ್ಟು ಹಣ ಇದೆ, ಎಷ್ಟು ಐಶ್ವರ್ಯ ಇದೆ ಪ್ರಪಂಚದಲ್ಲಿ, ಎಲ್ಲರಿಗೂ ಕೊರತೆ ಯಾಕೆ? ಪ್ರಪಂಚದಲ್ಲಿ ಇಷ್ಟು ಜನ ಇದ್ದಾರೆ, ನಿಮ್ಮ ಸುತ್ತ ಎಷ್ಟು ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಆದರೂ ನೀವು ಒಂಟಿ. ಯಾಕೆ ಕೊರತೆ? ಜನ ಇದ್ದರೂ ಒಂಟಿ, ಹಣ ಇದ್ದರೂ ಬಡವ, ಎಲ್ಲ ಬೇಕಾದಷ್ಟು ಬೆಳೀತಾ ಇದ್ರು ಪ್ರಪಂಚದಲ್ಲಿ, ನೀನು ಊಟಕ್ಕಿಲ್ಲ. ಇಷ್ಟೆಲ್ಲ ಅಬಂಡೆನ್ಸ್ ಇದ್ರೂ ಲ್ಯಾಕಿಂಗ್ ಯಾಕೆ ಅಂದರೆ ಲ್ಯಾಕ್ ಆಫ್ ಕಾನ್ಷಿಯಸ್ನೆಸ್. ನಿನಗೆ ಆ ಬುದ್ಧಿ, ಆ ಚಿತ್ತ ಕೆಲಸ ಮಾಡ್ತಾ ಇಲ್ಲ. ಲ್ಯಾಕ್ ಆಫ್ ಕಾನ್ಷಿಯಸ್ನೆಸ್. ಅದಕ್ಕೆ ನಿನಗೆ ಆ ಯೋಗ್ಯತೆ ಬಂದಿಲ್ಲ. ಏನಿದೆಯೋ ಆ ರಿಯಾಲಿಟಿನ ಆಕ್ಸೆಪ್ಟ್ ಮಾಡೋ ಯೋಗ್ಯತೆ. ಆ ಕಾನ್ಷಿಯಸ್ನೆಸ್, ವೆನ್ ಯು ಆರ್ ಕಾನ್ಷಿಯಸ್, you will see that, you will accept what it is, where it is, why it is, when it is. ಏನಿದೆ ಈಗ, ಯಾಕಿದೆ, ಹೇಗಿದೆ, ಎಲ್ಲಿದೆ ಎಲ್ಲ ಕಾಣಿಸುತ್ತೆ. ಮೊದಲು ನೀವು ಡೆವಲಪ್ ಮಾಡ್ಕೋಬೇಕಾಗಿರೋದು ಕಾನ್ಷಿಯಸ್ನೆಸ್ಸಿಂದ ನೋಡುವುದು, ಇನ್ಸೈಟ್ ಇಟ್ಕೊಂಡು ಒಳಗಿಂದ ನೋಡೋದು. ನೋಡಿದಾಗ ಎಲ್ಲೂ ಕೊರತೆ ಕಾಣಲ್ಲ. ಅದೊಂದೇ ಕೊರತೆ ಇವಾಗ ಆಗಿರೋದು ಎಲ್ರಿಗೂ. ಬುದ್ಧಿ ಮಂಕಾಗಿ ಮಾಯೆ ಮುಚ್ಕೊಂಡಿದೆ.